ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ದತ್ತ ಚೈತನ್ಯ ಫೌಂಡೇಶನ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರು, ಇವತ್ತಿನ ದಿವಸ ನಾವು ಈ ಧನಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳು ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನ ತುಂಬಾ ಡಿಟೇಲ್ ಆಗಿ ತಿಳ್ಕೊಳ್ತೇವೆ. ಒಂದು ವೇಳೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ನಮ್ಮ ನೋಟಿಫಿಕೇಶನ್ ನಿಮಗೆ ಅತ್ಯಂತ ಸುಲಭವಾಗಿ ಸಿಗುತ್ತೆ. ನಮ್ಮ ಚಾನೆಲ್ನಲ್ಲಿ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಾನು ಈಗಾಗಲೇ ಒದಗಿಸಿದ್ದೇನೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ, ವಾಸ್ತುವಿಗೆ ಸಂಬಂಧಪಟ್ಟಂತಹ ಮಾಹಿತಿ, ಇದೆಲ್ಲವನ್ನ ನೀವು ತಿಳ್ಕೊಳ್ಬಹುದು. ಇವತ್ತಿನ ದಿವಸ ಧನುಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ, ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಅಂದರೆ ಗೋಚರದಲ್ಲಿ ಯಾವ ರೀತಿಯಲ್ಲಿ ಇವೆ, ಅದರಿಂದ ನಿಮಗೆ ಉಂಟಾಗುವಂತಹ ಪರಿಣಾಮವನ್ನು ನಾವು ಇವತ್ತು ತಿಳ್ಕೊಳ್ತೇವೆ. ನೋಡಿ, ಈ ಧನುಸ್ಸು ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರ ಧನುಸ್ಸು ರಾಶಿಯಲ್ಲಿದ್ದಾನೆ. ಧನು ಮತ್ತು ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಧನು ಮತ್ತು ಮಕರ ರಾಶಿಯಲ್ಲಿ ಇದ್ಕೊಂಡಿದ್ದಾನೆ. ರವಿ ಕೂಡ ಮಕರ ಮತ್ತು ಕುಂಭದಲ್ಲಿ ಇದ್ದಾನೆ. ಕುಂಭ ರಾಶಿಯಲ್ಲಿ ಶನಿ ನಿಂತ್ಕೊಂಡಿದ್ದಾನೆ. ಮುಖ್ಯವಾದಂತಹ ಗ್ರಹಗಳನ್ನ ನಾವು ನೋಡಬೇಕು ಅಂತಂದ್ರೆ, ಮತ್ತು ಮೀನ ರಾಶಿಯಲ್ಲಿ ರಾಹು, ಮೇಷದಲ್ಲಿ ಗುರು ಅಂತಂದ್ರೆ ಪಂಚಮದಲ್ಲಿ ಗುರು, ಪಂಚಮದ ಗುರು ಅಂತ ನಾವು ಹೇಳ್ತೇವೆ. ಗುರುಬಲ ಚೆನ್ನಾಗಿದೆ. ಆದರೂ ಕೂಡ ಚತುರ್ಥದಲ್ಲಿರುವಂತಹ ರಾಹುವಿನಿಂದ ಒಂದಷ್ಟು ತೊಂದರೆಗಳನ್ನು ನೀವು ಎದುರಿಸ್ತೀರಾ. ಯಾಕೆಂದ್ರೆ ಸುಖಸ್ಥಾನವನ್ನ ಬಾಧಿತವಾಗಿ ಮಾಡ್ತಾ ಇದ್ದಾನೆ. ಹಾಗಾಗಿ ಸಾಮಾನ್ಯವಾಗಿ ದೇಹಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಕೂಡ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ಮತ್ತು ಮನೆಯಲ್ಲಿನ ವಾತಾವರಣ ಅಂದ್ರೆ ಕೌಟುಂಬಿಕ ವಾತಾವರಣದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗುವುದು ಮತ್ತು ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆ ಇರುತ್ತೆ. ಅಂತಂದ್ರೆ ಏನು, ಸುಖಸ್ಥಾನಕ್ಕೆ ಒಂದಷ್ಟು ಧಕ್ಕೆ ಅಥವಾ ಲೋಪ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಮುಂಜಾಗ್ರತೆಯನ್ನ ವಹಿಸಿ. ಅಂತಂದ್ರೆ ಈ ವಾದ ವಿವಾದವನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಅದರಿಂದಲೂ ಕೂಡ ಮಾನಸಿಕ ನೆಮ್ಮದಿಯನ್ನ ನಿಮಗೆ ಕೆಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಒಳ್ಳೆ ಮಾನಸಿಕ ನೆಮ್ಮದಿಯನ್ನ ನೀವು ಹೊಂದಿಕೊಳ್ಳಬಹುದು. ಇನ್ನು ಉದ್ಯೋಗದ ವಿಚಾರವನ್ನ ಮಾಡಿದಾಗ ಉದ್ಯೋಗದಲ್ಲಿ ಒಳ್ಳೆಯ ಚೆನ್ನಾಗಿರುವಂತಹ ಒಂದು ಯೋಗ ಇದೆ, ಲಾಭ ಇದೆ, ಪ್ರಗತಿ ಕೂಡ ಆ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಖಂಡಿತವಾಗಿಯೂ ಇದೆ. ಮತ್ತು ತೃತೀಯ ಸ್ಥಾನದಲ್ಲಿ ದ್ವಿತೀಯಾಧಿಪತಿ ಶನಿ ತೃತೀಯದಲ್ಲಿ ಇರೋದರಿಂದಲೂ ಕೂಡ ಸ್ವಲ್ಪ ಧನದ ವಿಚಾರದಲ್ಲಿ ಅಂದರೆ ಹಣದ ವಿಚಾರದಲ್ಲಿ ಒಂದಷ್ಟು ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ನಿಮಗೆ ಇರುತ್ತೆ. ಯಾಕೆಂದ್ರೆ ಶನಿಗೆ ಸಂಬಂಧಪಟ್ಟಂತಹ ಸ್ಥಾನ ಇರೋದ್ರಿಂದ ಹಣದ ಆವಕ ಸ್ವಲ್ಪ ನಿಧಾನವಾಗಿರುತ್ತೆ. ವ್ಯಾಪಾರದಲ್ಲಿ ಇದ್ಕೊಂಡ್ರೂ ಕೂಡ ನಿಮಗೆ ಮತ್ತೆ ಬೇರೆ ಯಾವುದೇ ಕಡೆಯಿಂದಲೂ ಕೂಡ ಹಣದ ಆವಕ ನಿಧಾನವಾಗಿರುತ್ತೆ. ಇಲ್ಲಿ ಒಂದಷ್ಟು ಧನಾಧಿಪತಿ ತೃತೀಯದಲ್ಲಿರೋದರಿಂದ ಸ್ವಲ್ಪ ನಿಮ್ಮ ಬಂಧುಗಳಿಂದ ಮತ್ತು ದಾಯಾದಿಗಳಿಂದಲೂ ಕೂಡ ಸಹಕಾರ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸಪ್ತಮದ ಮೇಲೆ ಶುಕ್ರನ ದೃಷ್ಟಿ ಇದೆ ಸದ್ಯಕ್ಕೆ. ಹಾಗಾಗಿ ವಿವಾಹ ಕಾರ್ಯಾದಿಗಳಲ್ಲಿ ನಿಮಗೆ ಒಳ್ಳೆಯ ಅನುಕೂಲಕರ ಪರಿಸ್ಥಿತಿ ನಿಮಗೆ ಖಂಡಿತವಾಗಿಯೂ ಇರುತ್ತೆ. ಇದು ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ನಾನು ಹೇಳಿದೆ ಮೊದಲಿಗೆ, ಪಂಚಮಾಧಿಪತಿ ಗುರು ಇದೆಲ್ಲವನ್ನ ನಿಮಗೆ ನಿವಾರಿಸುತ್ತಾನೆ. ಹಾಗಾಗಿ ಈ ಸಾಧಾರಣವಾಗಿ ಏಪ್ರಿಲ್ ತಿಂಗಳವರೆಗೆ ಈ ಪಂಚಮಾಧಿಪತಿಯ ಗುರುವಿನ ಲಾಭವನ್ನು ನೀವು ಪಡ್ಕೊಳ್ಳಿ. ಬೇಕಾದರೆ ಹೊಸ ಹೊಸ ಕೆಲಸಗಳನ್ನು ಮುಂದುವರಿಸಿ, ಯಾವುದಾದ್ರೂ ವಿಶೇಷವಾದಂತಹ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಅದರಲ್ಲಿ ಒಂದಷ್ಟು ತೊಂದರೆಗಳು ಬರುವಂತಹ ಸಾಧ್ಯತೆ ಇದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀವು ಪರಿಹಾರವನ್ನು ಏನು ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲಕರವಾಗಿದೆ. ಯಾಕೆಂದರೆ ಪಂಚಮದಲ್ಲಿ ಗುರು ಇರೋದರಿಂದ, ವಿದ್ಯಾಸ್ಥಾನದಲ್ಲಿ ಗುರು ಇರೋದರಿಂದ ವಿದ್ಯಾಭ್ಯಾಸದಲ್ಲಿ ಮತ್ತು ಪರೀಕ್ಷೆಯಲ್ಲೂ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆ ಇರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಆರೋಗ್ಯದಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆದರೂ ಕೂಡ ಆರೋಗ್ಯ ಒಳ್ಳೆಯದಾಗಿರುತ್ತೆ.